ಕಾಂಗ್ರೆಸ್ನಿಂದ ಜಯನಗರ ವಾರ್ಡ್ ಸಂಖ್ಯೆ 153ರ ಸದಸ್ಯೆ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮೇಯರ್ ಅಭ್ಯರ್ಥಿಯಾಗಿದ್ದಾರೆ. ಗಂಗಾಂಬಿಕೆ 52ನೇ ಮೇಯರ್ ಆಗಿ ಆಯ್ಕೆಯಾಗುವುದು ಬಹುತೇಕ ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ. ಈ ಮೂಲಕ 4 ದಶಕಗಳ ನಂತರ ಲಿಂಗಾಯತರೊಬ್ಬರು ಬೆಂಗಳೂರು ಮಹಾನಗರದ ಪ್ರಥಮ ಪ್ರಜೆಯಾಗುವ ಅದೃಷ್ಟ ಖುಲಾಯಿಸಿದೆ. 40 ವರ್ಷಗಳ ಹಿಂದೆ ಪುಟ್ಟೇಗೌಡ ಅನ್ನೋರು ಮೇಯರ್ ಹೊರತುಪಡಿಸಿದ್ರೆ ಲಿಂಗಾಯತರಲ್ಲಿ ಯಾರೂ ಕೂಡ ಮೇಯರ್ ಆಗಿರಲಿಲ್ಲ. ಬೆಳಿಗ್ಗೆ 11:30ಕ್ಕೆ ಬಿಬಿಎಂಪಿ ಆವರಣದಲ್ಲಿ ಮೇಯರ್ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದೆ. ತಮ್ಮ ಪಕ್ಷದ ಸದಸ್ಯರಿಗೆ ವಿಪ್ ಅನ್ನ ನೀಡಲಿದೆ. ಪಕ್ಷೇತರ ಸದಸ್ಯರ ಬೆಂಬಲ ಪಡಿಬೇಕಾಗಿರೋದ್ರಿಂದ ಪಕ್ಷೇತರ ಸದಸ್ಯರನ್ನ ಹಿಡಿದಿಟ್ಟುಕೊಂಡಿರುವಂತಹ ಕಾಂಗ್ರೆಸ್ ರೆಸಾರ್ಟ್ಗೆ ಕರೆದೊಯ್ದಿದ್ದು ಮತದಾನ ನಡೆಯೋ ಸಮಯಕ್ಕೆ ಕರೆತರುವಂತಹ ತಂತ್ರವನ್ನ ರೂಪಿಸಿದೆ. ಇನ್ನು ಕಾಂಗ್ರೆಸ್ ಮೇಯರ್ ಅಭ್ಯರ್ಥಿ ಗಂಗಾಂಬಿಕೆ ಬೆಳಿಗ್ಗೆನೆ ಜಯನಗರದಲ್ಲಿ ಗಣಪತಿ ದೇಗುಲಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿದರು. ಇನ್ನು ಬಿಬಿಎಂಪಿ ಉಪಮೇಯರ್ ಆಗಿ ಜೆಡಿಎಸ್ನ ಕಾವೇರಿಪುರ ವಾರ್ಡ್ ಪಾಲಿಕೆ ಸದಸ್ಯೆ ರಮೀಳಾ ಉಮಾಶಂಕರ್ ಆಯ್ಕೆ ಬಹುತೇಕ ಪಕ್ಕ ಆಗಿದೆ. ಜೆಡಿಎಸ್ ಕುರುಬ ಸಮುದಾಯಕ್ಕೆ ಸೇರಿರೋ ರಮೀಳಾ ಉಮಾಶಂಕರ್ ಅವರನ್ನ ಉಪಮೇಯರ್ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಇನ್ನು ಜೆಡಿಎಸ್ನಲ್ಲಿ ಉಪಮೇಯರ್ ಸ್ಥಾನಕ್ಕಾಗಿ ಹಲವರು ಪೈಪೋಟಿ ನಡೆಸಿದ್ರೂ ಸಹ ಅಂತಿಮವಾಗಿ ವರಿಷ್ಠರು ರಮೀಳಾ ಉಮಾಶಂಕರ್ಗೆ ಮಣೆ ಹಾಕಿದ್ದಾರೆ. ಮ್ಯಾಜಿಕ್ ನಂಬರ್ 130 ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವ ಆತಂಕ ಕಾಂಗ್ರೆಸ್ನಲ್ಲಿದೆ. ಆದರೆ ಬಿಜೆಪಿ ಆರಣತಂತ್ರ ಹೆಣಿಯುತ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾರ್ಯಾರು ಎಷ್ಟು ಸ್ಥಾನಗಳಿವೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮ್ಯಾಜಿಕ್ ನಂಬರ್ 130 ಬೇಕು. ಆದರೆ ಎಲ್ಲಾ ಪಕ್ಷಗಳು ಕೂಡ ಈಗ ಸದಸ್ಯರನ್ನ ಹಿಡಿದಿಟ್ಕೊಳ್ತಾ ಇವೆ. ಬಿಜೆಪಿ 123, ಕಾಂಗ್ರೆಸ್ 106, ಜೆಡಿಎಸ್ 22 ಮತ್ತು ಇತರರು 8 ಸ್ಥಾನವನ್ನ ಪಡೆದಿರೋದ್ರಿಂದ ಯಾರು ಮೇಯರ್ ಪಟ್ಟ ಏರ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಕಾಂಗ್ರೆಸ್ನ ಅಭ್ಯರ್ಥಿ ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಕೊನೆ ಕ್ಷಣದಲ್ಲಿ ಬಿಜೆಪಿಯ ಪ್ಲಾನ್ ಏನಾಗಿರಲಿದೆ ಅನ್ನೋದು ಕೂಡ ಆಯ್ಕೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಎಸ್, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಬೆಳಗ್ಗೆನೆ ಮೇಯರ್ ಅಭ್ಯರ್ಥಿ ಗಂಗಾಂಬಿಕೆ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೇಗಿದೆ ಇವತ್ತು ಅವರು ಯಾವ ರೀತಿ ದಿನವನ್ನ ಆರಂಭ ಮಾಡಿದ್ರು ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಮಮತಾ. ಮತ್ತೊಂದು ಕಡೆ ಪಕ್ಷೇತರ ಸದಸ್ಯರನ್ನ ಹಿಡಿದಿಟ್ಕೊಂಡಿರುವಂತಹ ಈಗಲ್ಟನ್ ರೆಸಾರ್ಟ್ ನಿಂದ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಮಮತಾ ಕೇಳೋದಾದ್ರೆ, ಮಮತಾ, ಕಾಂಗ್ರೆಸ್ನ ಮೇಯರ್ ಅಭ್ಯರ್ಥಿ ಆಗಿರುವಂತಹ ಗಂಗಾಂಬಿಕೆ ಬೆಳಿಗ್ಗೆನೆ ಗಣೇಶನ ದರ್ಶನವನ್ನ ಪಡೆದ್ರು. ಯಾವುದೇ ವಿಘ್ನಗಳು ಎದುರಾಗದೆ ಇರಲಿ ಅನ್ನೋ ಕಾರಣಕ್ಕೆ ಹೋಗಿ ಗಣೇಶನ ದರ್ಶನವನ್ನ ಪಡೆದಿದ್ದಾರೆ. ಗೆಲುವಿನ ಉತ್ಸಾಹದಲ್ಲಿ ಯಾವ ರೀತಿಯಾಗಿದ್ದಾರೆ? ಯಾಕಂದ್ರೆ ಬಹುತೇಕ ಖಚಿತ ಮೇಯರ್ ಆಗೋದು ಅಂತಲೇ ಹೇಳಲಾಗ್ತಾ ಇದೆ. ಹೇಗಿತ್ತು ಗಂಗಾಂಬಿಕೆಯ ಬಾಡಿ ಲ್ಯಾಂಗ್ವೇಜ್? ಶ್ವೇತಾ, ಖಂಡಿತವಾಗಿಯೂ ಹೌದು. ಈಗಾಗಲೇ ಏನು ಬಿಬಿಎಂಪಿಯ ಗದ್ದುಗೆಯನ್ನ ಯಾರು ಹಿಡಿಯಲಿದ್ದಾರೆ, ಜೊತೆಗೆ ಬೆಂಗಳೂರಿನ ಮೊದಲ ಪ್ರಜೆ ಯಾರಾಗಲಿದ್ದಾರೆ ಅನ್ನುವಂತಹ ಕುತೂಹಲ ಭಾರಿ ಜನರಲ್ಲಿ ಮೂಡಿದೆ. ಹಾಗಾಗಿ ಈಗಾಗಲೇ ಬಹುತೇಕವಾಗಿ ಖಚಿತವಾಗಿರುವಂಥದ್ದು ಮೇಯರ್ ಪಟ್ಟಕ್ಕೆ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು. ಈಗಾಗಲೇ ಅವರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಇತ್ತು. ಯಾಕಂತಂದ್ರೆ ಬಹುತೇಕವಾಗಿ ಖಚಿತವಾಗಿರುವಂಥದ್ದು ಈಗಾಗಲೇ ನಾವು ಕೇಳಿರುವಂಥದ್ದು. ಯಾಕಂದ್ರೆ ಭಾರಿ ಪೈಪೋಟಿಗಳಿದ್ವು. ಈಗಾಗಲೇ ರಾಮಲಿಂಗಾರೆಡ್ಡಿ ಜೊತೆಗೆ ಅವರ ಪತಿಯಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ಭಾರಿ ಗುರುತಿಸಿಕೊಂಡಿರುವವರು. ಅದರ ಜೊತೆಗೆ ಗಂಗಾಂಬಿಕೆಯವರು 2 ಬಾರಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದವರು, ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದವರು. ಹಾಗಾಗಿ ಅವರಿಗೇನೆ ಮೇಯರ್ ಪಟ್ಟವನ್ನ ಕೊಡಬೇಕು ಅನ್ನುವಂತಹ ಒಂದು ಪೈಪೋಟಿ ಈಚೆ ಏನು ರಾಮಲಿಂಗಾರೆಡ್ಡಿ ಅವರದಿದ್ರೆ, ಅದರ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಈವರೆಗೂ ಕೂಡ ಯಾರಿಗೂ ಕೂಡ ಮೇಯರ್ ಪಟ್ಟವನ್ನ ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಗದ್ದುಗೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಏನು ಪ್ರಬಲವಾದಂತಹ ಪೈಪೋಟಿ ಕೂಡ ಇತ್ತು. ಅದರ ಜೊತೆಗೆ ಆದ್ರೆ ಕೆಲವೊಂದು ವಿರೋಧಗಳು ಕೂಡ ಕೇಳಿ ಬಂದಿದ್ವು. ಒಕ್ಕಲಿಗ ಸಮುದಾಯದಿಂದ ಯಾವುದೇ ಕಾರಣಕ್ಕೂ ಲಿಂಗಾಯತ ಸಮುದಾಯಕ್ಕೆ ಕೊಡಬಾರದು, ಒಕ್ಕಲಿಗ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಏನು ವಿರೋಧ ಕೂಡ ವ್ಯಕ್ತ ಆಗಿತ್ತು. ನಿನ್ನೆ ಅಷ್ಟೇ ಪ್ರತಿಭಟನೆ ಕೂಡ ನಡೆಯಿತು. ಆದ್ರೆ ಡಿಸಿ ಪರಮೇಶ್ವರ್ ಹಾಗೂ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಕೆಲವೊಂದು ಪರ ವಿರೋಧಗಳು ಕೂಡ ನಡೆದವು. ಆ ಹಂತದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿದಿಲ್ಲ. ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನುವಂಥ ಊಹಾಪೋಹಗಳು ಕೂಡ ಇದ್ವು. ಆದರೂ ಕೂಡ ರಾಮಲಿಂಗಾರೆಡ್ಡಿ ಅವರು ಹಿಂದೆ ಸರಿ ಇದೆ. ಏನು ಗಂಗಾಂಬಿಕೆ ಅವರಿಗೆ ಮೇಯರ್ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ಭಾರಿ ಪೈಪೋಟಿಯನ್ನು ಕೂಡ ನಡೆಸಿದ್ರು. ಅದರಂತೆಯೇ
ಬಹುತೇಕ ಖಚಿತವಾಗಿರುವಂಥದ್ದು. ಈಗಾಗಲೇ ಗಂಗಾಂಬಿಕೆ ಅವರಿಗೆ ಮೇಯರ್ ಸ್ಥಾನವನ್ನ ಸಿಗ್ತಾ ಇರುವಂಥದ್ದು. ಹಾಗಾಗಿ ಈಗಲೇ ಬೆಳಗ್ಗೆನೆ ಅವರು ಜಯನಗರದಲ್ಲಿರುವಂತಹ 4ನೇ ಬ್ಲಾಕ್ನಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಕೂಡ ಭೇಟಿ ನೀಡಿ ಅಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಯಾವುದೇ ವಿಘ್ನಗಳು ಬರಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ನನಗೆ ಮೇಯರ್ ಸ್ಥಾನ ಸಿಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈಗಾಗಲೇ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಸುವರ್ಣ ನ್ಯೂಸ್ಗೂ ಕೂಡ ಮಾತನಾಡಿದ್ದಾರೆ ಶ್ವೇತಾ. ಈಗಾಗಲೇ ನಾನು ಮೊದಲ ಆದ್ಯತೆಯನ್ನ ಕೊಡುವಂಥದ್ದು ಗುಂಡಿ ಮುಚ್ಚುವಂಥದ್ದು. ಈಗಾಗಲೇ ನಮ್ಗೆ ಗೊತ್ತೇ ಇದೆ, ಹೈಕೋರ್ಟ್ ಚಾಟಿ ಬೀಸಿದೆ ಬಿಬಿಎಂಪಿಗೆ, ಯಾವುದೇ ಕಾರಣಕ್ಕೂ ಗುಂಡಿಗಳು ಕಾಣಿಸಬಾರದು ಅನ್ನುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮೊದಲ ಆದ್ಯತೆಯನ್ನ ಕೊಡುವಂಥದ್ದು ಗುಂಡಿ ಮುಚ್ಚುವಂತ ಕೆಲಸಕ್ಕೆ, ಅದ್ರ ಜೊತೆಗೆ ಕಸ ವಿಲೇವಾರಿ ಮಾಡುವಂಥದ್ದು. ಇನ್ನು ಯಾವುದೇ ಸಂದರ್ಭದಲ್ಲಿ ಮೇಜರ್ ಇದ್ದಂತಹ ಸಮಯದಲ್ಲೂ ಕೂಡ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಇರಬೇಕು, ಇಲ್ಲದಿದ್ದರೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಮಾತನ್ನು ಈಗಾಗಲೇ ಖಡಕ್ ಆಗಿ ಹೇಳಿರುವಂತದ್ದು ಗಂಗಾಂಬಿಕೆ ಅವರು. ಹಾಗಾಗಿ ಅವರ ಮುಖದಲ್ಲಿ ಆ ಒಂದು ಮಂದಹಾಸ ಇತ್ತು ಅಂತಲೇ ಹೇಳ್ಬೋದು. 99% ಅವರು ಏನು ಮೇಯರ್ ಆಗ್ತಾರೆ ಅನ್ನುವಂತಹ ಈಗಾಗಲೇ ಒಂದು ಭಾವನೆ, ಆ ಅಭಿಪ್ರಾಯವನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡಿರುವಂತದ್ದು. ಒಟ್ಟಿನಲ್ಲಿ ಈಗಾಗಲೇ ಪೂಜೆಯನ್ನು ಕೂಡ ಮುಗಿಸ್ಕೊಂಡಿದ್ದಾರೆ. ಜೊತೆಗೆ ಬಿಬಿಎಂಪಿ ಕಡೆ ಹೆಜ್ಜೆಯನ್ನು ಕೂಡ ಹಾಕಿದ್ದಾರೆ. ಅಲ್ಲಿ ಯಾವ ರೀತಿ ಮುಂದಿನ ಒಂದು ಪ್ರೊಸೀಜರ್ ಕೂಡ ನಡೆಯುತ್ತೆ. ಹಾಗಾಗಿ ಎಲ್ಲ ಒಂದು ಅಂದ್ರೆ ಮೇಯರ್ ಆಗುವಂತ ಎಲ್ಲ ಖುಷಿಯ ಲಕ್ಷಣಗಳು ಕೂಡ ಅವರ ಮುಖದಲ್ಲಿ ಕಂಡು ಬರ್ತಿತ್ತು ಶ್ವೇತಾ. ಎಸ್ ಇದು ಗಂಗಾಂಬಿಕೆ ಅವರ ಕಾನ್ಫಿಡೆನ್ಸ್. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕಾನ್ಫಿಡೆನ್ಸ್ ನ ಜೊತೆಗೆ ಆತಂಕವೂ ಕೂಡ ಇದೆ. ಈಗಲ್ ರೆಸಾರ್ಟ್ ನಲ್ಲಿ ಈಗಾಗಲೇ ಪಕ್ಷೇತರ ಸದಸ್ಯರಿದ್ದಾರೆ, ಅವರನ್ನ ಈಗಾಗಲೇ ಬಹಳ ಸೇಫ್ ಆಗಿ ಇಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಂದೀಶ್ ನಮ್ಮ ಜೊತೆ ಇದ್ದಾರೆ. ನಂದೀಶ್, 99% ನಾನೇ ಮೇಯರ್ ಅನ್ನುವ ಕಾನ್ಫಿಡೆನ್ಸ್ ಏನೋ ಗಂಗಾಂಬಿಕೆ ಅವರಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ಗೆ ಕೊನೆಯ ಕ್ಷಣದ ಚಾಲಾಕಿ ಏನಾದ್ರೂ ಬಿಜೆಪಿಯಿಂದ ನಡೆಯುತ್ತಾ ಅನ್ನುವ ಆತಂಕ ಇದೆ. ಸೊ ಯಾವ ರೀತಿ ಸದಸ್ಯರನ್ನ ಸೇಫ್ ಮಾಡ್ಕೊಳ್ತಾ ಇದೆ? ಭಾವನಾ, ಏನಂತಂದ್ರೆ ಈಗಾಗಲೇ ಬಿಬಿಎಂಪಿಗೆ ಏನು ಮೇಯರ್ ಮತ್ತೆ ಉಪಮೇಯರ್ ಸ್ಥಾನಕ್ಕಾಗಿ ಪಕ್ಷೇತರ ಸದಸ್ಯರ ಪಾತ್ರ ಬಹಳ ನಿರ್ಣಾಯಕವಾಗಿ ಅನ್ಸುತ್ತೆ. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಪಕ್ಷೇತರರೇ ಏನು ಯಾರು ಮೇಯರ್ ಆಗ್ತಾರೆ ಅವರಿಗೆ ಬೆಂಬಲವನ್ನ ಮತನ ಹಾಕುವ ಮೂಲಕ ಅವರ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂತಂದ್ರೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಬಿಬಿಎಂಪಿಯಲ್ಲಿ ಯಾವುದೂ ಪಕ್ಷಕ್ಕೂ ಬಹುಮತ ಇಲ್ಲದೆ ಇರೋದ್ರಿಂದ ಪಕ್ಷೇತರ ಸದಸ್ಯರಿಗೆ ಬಹಳ ನಿರ್ಣಾಯಕವಾಗಿದೆ. ಹಾಗಾಗಿ ಏನು ಆಪರೇಷನ್ ಕಮಲದ ಭೀತಿಯಿಂದಾಗಿ 5 ಪಕ್ಷೇತರ ಸದಸ್ಯರನ್ನ ಕಾಂಗ್ರೆಸ್ ಶಾಸಕರು ಈ ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಹಿಡಿದಿಟ್ಕೊಂಡಿದ್ದಾರೆ. ಅಂದ್ರೆ ಕಳೆದ ಬಾರಿ ಏನು ಪಕ್ಷೇತರ ಸದಸ್ಯರಿಗೆ ಯಾವ್ದೆಲ್ಲ ನಾವು ಸ್ಥಾಯಿ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನಗಳನ್ನು ಕೊಟ್ಟಿದ್ವಿ, ಅದೇ ಈ ಬಾರಿನೂ ಕೊಡ್ತೀವಿ, ಜೊತೆಗೆ ನೀವು ನಮಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಈ ನೆಲೆಯಲ್ಲಿ 5 ಪಕ್ಷೇತರ ಸದಸ್ಯರನ್ನ ಏನು ಆಪರೇಷನ್ ಕಮಲದ ಭೀತಿ ಇತ್ತು, ಹಾಗಾಗಿ ಅವರನ್ನ ನಾವು ಕರ್ಕೊಂಡು ಬಂದಿದ್ದೀವಿ ಅನ್ನುವಂತ ಮಾತನ್ನ ಕೇರ್ಪುರಂ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಹೇಳ್ತಾ ಇದ್ರು. ಆದ್ರೆ ಹೀಗಾಗಿ ಯಾವುದೇ ತರಹ ನಾವು ಬಿಜೆಪಿಗೆ ಬೆಂಬಲವನ್ನ ಕೊಡೋದಿಲ್ಲ, ಹೀಗಾಗಿ ನಾವು ನಮಗೆ ಬೆಂಬಲವನ್ನ ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಪಕ್ಷೇತರ ಸದಸ್ಯರು ಕೂಡ ಅವರ ಒಂದು ಡಿಸಿಷನ್ ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ದೇವೆ.